ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ 25 ಕಿಲೋಮೀಟರ್ವರೆಗೆ ಇದ್ದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕಾರ್ಯಾಚರಣೆ ವ್ಯಾಪ್ತಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಿಂದ 40 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ಈ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಬೆಂಗಳೂರು ನಗರದಿಂದ ರಾಮನಗರ ಹಾಗೂ ಕನಕಪುರಕ್ಕೆ ವಜ್ರ ವಿಸ್ತಾರ ಸಾರಿಗೆಗಳನ್ನು ಮಾರ್ಚ್ 4ರಿಂದ ಪ್ರಾರಂಭಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಆಹ್ವಾನಿತರು ಮತ್ತು ಮುಂದೆ ಅಧೀನರಾಗಿರ್ತಕ್ಕಂಥ ಎಲ್ಲ ರಾಮನಗರದ ಎಲ್ಲ ಬಂಧುಗಳೇ ಮತ್ತು ನಮ್ಮ ಸಂಸ್ಥೆಯ MD ಅವರು ಮತ್ತು ಇನ್ನಿತರ ಎಲ್ಲ ಅಧಿಕಾರಿ ವರ್ಗದವರು, ಇವತ್ತು ಬಹಳ ದಿನಗಳಿಂದ ನಮ್ಮ ಇಕ್ಬಾಲ್ ಹುಸೇನ್ ಅವರು ನಮ್ಮ ಶಾಸಕರಾದರು. ಹಾಗೆ 2.25 ವರ್ಷ ಆಯಿತು. ಸುಮಾರು 1 ವರ್ಷದಿಂದ ಕೂಡ ನನಗೆ ಬೇಡಿಕೆ ಇತ್ತು ನನ್ನ ಹತ್ರ. ಅವರು ನಮ್ಮ DK ಸುರೇಶ್ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಂಥವರು ಕೂಡ ಬರೀ ರಾಮನಗರಕ್ಕೆ ಅಂತಲ್ಲ, ಚನ್ನಪಟ್ಟಣ, ರಾಮನಗರ, ಮಾಗಡಿಗೆ ಈಗಾಗಲೇ BMTC ಬಸ್ ಹೋಗ್ತಾ ಇದೆ, ಮತ್ತು ಕನಕಪುರಕ್ಕೆ ಎಲ್ಲ ಬೇಕು ಅಂತ ಕೇಳ್ತಾ ಇದ್ರು. ಆಮೇಲೆ ಅದು ಮಂಡಳಿನಲ್ಲಿಟ್ಟು, ಅಂದರೆ BMTC ಆಡಳಿತ ಮಂಡಳಿನಲ್ಲಿಟ್ಟು 25 ಕಿಲೋಮೀಟರ್ ಮಾತ್ರ ನಮಗೆ ಅನುಮತಿ ಇದ್ದಿದ್ದು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ. ಅದನ್ನು 40 ಕಿಲೋಮೀಟ್ರಿಗೆ ಹೆಚ್ಚುವರಿ ಮಾಡಿ ಅದನ್ನು ಅಬ್ಜೆಕ್ಷನ್ಸ್ ಹಾಕಬೇಕು. ಅಬ್ಜೆಕ್ಷನ್ಸ್ ಹಾಕಿ ಆಮೇಲೆ ಅಬ್ಜೆಕ್ಷನ್ಸು ಯಾರನ್ನು ಹಾಕಿರ್ತಾರೆ ಓವರ್ ರೂಲ್ ಮಾಡಿ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ನಾವು 40 ಕಿಲೋಮೀಟರ್ವರೆಗೂ ಕೂಡ BMTC ಬಸ್ಸಸ್ನ ಓಡಿಸೋದಕ್ಕೆ ಇವತ್ತು ಸರ್ಕಾರ ನಮಗೆ ಅನುಮತಿ ಕೊಟ್ಟಿದೆ. ಅದೇ ಪ್ರಕಾರ ಇವತ್ತು ರಾಮನಗರದಿಂದ 8 ಬಸ್ಸು, ಯಾಕಂದರೆ ರಾಮನಗರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗದ ನಿಮಿತ್ತ, ವ್ಯಾಪಾರದ ನಿಮಿತ್ತ ಹೋಗ್ತಾ ಇರ್ತಾರೆ. ಕನಕಪುರದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇರ್ತಾರೆ. ಇದು KBS ಹೋಗುತ್ತೆ, ಅದು ಬನಶಂಕರಿವರೆಗೂ ಹೋಗುತ್ತೆ. ಮತ್ತು ಚನ್ನಪಟ್ಟಣಕ್ಕೂ ಕೂಡ ಇನ್ನೂ ಅಡಿಷನಲ್ ಬಸ್ಸಸ್ ಹಾಕಿ ಅದನ್ನು ಕೂಡ ಮುಂದಿನ 1-2 ವಾರಗಳಲ್ಲಿ ಚನ್ನಪಟ್ಟಣಕ್ಕೂ ಕೂಡ ಹೋಗುತ್ತೆ. ಮತ್ತು ಮಾಗಡಿಗೆ ಈಗಾಗಲೇ ಹೋಗ್ತಾ ಇದೆ. ಅದು ಬಿಟ್ಟರೆ ನಮ್ಮ ಗ್ರಾಮಾಂತರದಲ್ಲಿ ಆ ಕಡೆ ಗ್ರಾಮಾಂತರ ಅಂದರೆ ಈಗ ಬೆಂಗಳೂರು ಉತ್ತರ ಜಿಲ್ಲೆ, ಅಲ್ಲಿ ದುರಾಪುರಕ್ಕೆ ಬಸ್ಸಸ್ ಇದೆ ಈಗಾಗಲೇ BMTC. ದೇವನಹಳ್ಳಿನೂ ಇದೆ, ಮತ್ತು ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹಾಕಬೇಕು. ಮಾಲೂರು ಕೋಲಾರ ಜಿಲ್ಲೆಗೆ ಬರುತ್ತೆ, H ಕ್ರಾಸು, ಹೊಸಕೋಟೆ ಮತ್ತು ವಿಜಯಪುರ. ಇಷ್ಟಕ್ಕೆ ನಮ್ಮ ಮುನಿಯಪ್ಪ ಅವರಿಗೆ ಸಮಯ ಕೇಳಿದ್ದೀವಿ ಮಂತ್ರಿಗಳಿಗೆ. ಸೋಮವಾರ ಅಸೆಂಬ್ಲಿ ಇರುತ್ತೆ, ಅಸೆಂಬ್ಲಿ ಮುಂಚೆ ಸಮಯ ಕೊಟ್ಟರೆ ಅದನ್ನು ಕೂಡ ದೇವನಹಳ್ಳಿನಲ್ಲಿ ಈ 4 ಪ್ರದೇಶಗಳಿಗೆ ಚಿಕ್ಕಬಳ್ಳಾಪುರ, ಮಾಲೂರು, H ಕ್ರಾಸು, ವಿಜಯಪುರಕ್ಕೆ ಅಲ್ಲೂ ಕೂಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ನಮ್ಮ ಶಾಸಕರು 2.25 ವರ್ಷ ಆಗಿ ಭಾಳ ಉತ್ತಮ ಕೆಲಸವನ್ನು ಮಾಡ್ತಾರೆ. ನಮ್ಮ ಇದರಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ಗಣರಾಜ್ಯೋತ್ಸವಕ್ಕೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಸಿಹಿ ಹಂಚೋದ್ರ ಮುಖಾಂತರ ಒಂದು ಮಕ್ಕಳಲ್ಲಿರ್ತದೆ, ಅವ್ರ ಬಗ್ಗೆ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಅವರಿಗೆ ಗೊತ್ತಾಗುತ್ತೆ. ಮೊನ್ನೆ ಕೂಡ ರಾಮೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಅದೇ ರೀತಿ ಜಿಲ್ಲೆಯಲ್ಲಿ ಹೆಚ್ಚು ನಮ್ಮ DK ಶಿವಕುಮಾರ್ ಅವರ ಸಹಕಾರದಿಂದ, ಮುಖ್ಯಮಂತ್ರಿಗಳ ಸಹಕಾರದಿಂದ ಸಾಕಷ್ಟು ಹಣವನ್ನು ತಂದು ಜಿಲ್ಲೆ ಅವರ ತಾಲೂಕು ಅಭಿವೃದ್ಧಿ ಮಾಡೋದಕ್ಕೆ, ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಕೂಡ ಅವ್ರ ಜೊತೆಲಿದ್ದು ಅವರಿಗೆ ಸಹಾಯ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಮತ್ತು ಭಾಳ ದಿನಗಳಿಂದ ಬಸ್ ಸ್ಟ್ಯಾಂಡು ಒಂದು ಹಾಕಬೇಕು, ಭಾಳ ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಅವ್ರಿಗೆ ಹೇಳ್ತಾ ಇದ್ದೀನಿ, ಬೇಗ ಜಾಗ ಕೊಟ್ಟರೆ ಬೇಗ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಹಾರೋಹಳ್ಳಿನೂ ಅಷ್ಟೇ, ಹಾರೋಹಳ್ಳಿಲಿ ಡಿಪೋ ಇದೆ, ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ, ಅಲ್ಲೂ ಕೂಡ ವಿಪರೀತ ರಶ್ ಇರ್ತಕ್ಕಂಥ ಜಾಗ ಭಾಳ ಚಿಕ್ಕದು. 2 ಕಡೆ ಜಾಗ ಕೊಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರು ಜಾಗ ಬಿಟ್ಕೊಟ್ಟ ತಕ್ಷಣ ನಾವು ಕೆಲಸ ಪ್ರಾರಂಭ ಮಾಡ್ತೀನಿ. ಬೇಕಾದ್ರೆ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಮೂವ್ ಮಾಡಿದ್ರೆ, ಬೇರೆ ಇಲಾಖೆಯಲ್ಲಿ ಯಾವುದನ್ನ ಜಾಗ ಇದ್ದರೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿ ನಮ್ಮ ಆಡಳಿತ ಮಂಡಳಿಯವರಿಗೆ ಹೇಳಿ ಅನುಮೋದನೆ ತಗೊಂಡು 2 ಕಡೆ ಖಂಡಿತ ಮಾಡಿಕೊಡ್ತೀವಿ ಅಂತೇಳಿ
ನಮ್ಮ ಶಕ್ತಿ ಕಾರ್ಯಕ್ರಮ, ನಮ್ಮ 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರತಕ್ಕಂಥ ಕಾರ್ಯಕ್ರಮ. ಒಟ್ಟು ಇದುವರೆಗೂ 690 ಕೋಟಿ ಮಹಿಳೆಯರು ಉಚಿತವಾಗಿ ನಮ್ಮ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. BMTC 1ರಲ್ಲೇ 217 ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟ ಮೇಲೆ ಬೆಂಗಳೂರು ನಗರದಲ್ಲಿ 23% ಹೆಚ್ಚು ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಿದೆ. ಯಾಕಂದರೆ ಬಸ್ಸಲ್ಲಿ ಎಲ್ಲ ದೂರ ಹೋಗ್ತಿರ್ಲಿಲ್ಲ, ಗಾರ್ಮೆಂಟ್ ಫ್ಯಾಕ್ಟ್ರಿ ಮತ್ತು ಬೇರೆ ಬೇರೆ ಕಡೆ ಎಲ್ಲನೂ. ಈಗ ಬಸ್ ಉಚಿತ ಇರೋದ್ರಿಂದ ದೂರ ಆದರೂ ಕೂಡ ಹೋಗಿ ಬರ್ತಾರೆ. ಹುಬ್ಳಿನಲ್ಲಿ 21% ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಿದೆ. ಅದರಿಂದ ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿ ಈ ಶಕ್ತಿ ಕಾರ್ಯಕ್ರಮ ಮತ್ತು ಅದ್ರ ಜೊತೆಗೆ ನೆಂಟರ ಮನೆಗೆ ಹೋಗ್ತಾರೆ, ದೇವಸ್ಥಾನಗಳು ಹೋಗ್ತಾರೆ, ಮತ್ತು ಉದ್ಯೋಗ ಕೂಡ ಸೃಷ್ಟಿಯಾಗಿರುತ್ತೆ ಕೂಡ ಬಹಳ ಸಂತೋಷ ಅಂತ ಹೇಳೋದು ಈ ಸಂದರ್ಭದಲ್ಲಿ ಹೇಳಿ. ಒಟ್ಟು ನಮ್ಮದು ಪ್ರತಿದಿನ 66,315 ಟ್ರಿಪ್ಸ್ ಇರುತ್ತೆ. ಎಷ್ಟು? 64,315 ಟ್ರಿಪ್ಸ್ ಇರುತ್ತೆ. ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣದಿಂದ 10,000 ಬಸ್ಸು ಹೋಗುತ್ತೆ. ಎಷ್ಟು? ಅದು ಸೆಕೆಂಡ್ ನಿಮಿಷದ ಲೆಕ್ಕದಲ್ಲಿ ನಿಮಿಷಕ್ಕೆ ಎಷ್ಟು ಬಸ್ ಹೋಗುತ್ತೋ ಗೊತ್ತಿಲ್ಲ. 10,000 ಟ್ರಿಪ್ಸು ಪ್ರತಿದಿನ ಅಲ್ಲಿಂದ ಹೋಗೋದು ಬರೋದು ಮಾಡುತ್ತೆ. ಅದು ಬಿಟ್ಟರೆ ಹತ್ತುಬೇಲೆನಲ್ಲಿ 2,500 ಟ್ರಿಪ್ಸು. ಹತ್ತುಬೇಲೆನಲ್ಲಿ ಅಲ್ಲಿ ಜಾಗನೇ ಇರಲಿಲ್ಲ, ಎಲ್ಲ ರಸ್ತೆಯಿಂದನೇ ಎಲ್ಲ ಬಸ್ಸು ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ರೆ. ಆಮೇಲೆ ಅಲ್ಲಿ ನಗರಸಭೆಯವ್ರಿಗೆ ಹೇಳಿ ಒಂದು ಜಾಗ ತಗೊಂಡು 1.5 ಎಕರೆ ಜಾಗ, ನಮ್ಮದು KSRTC 1 ಎಕರೆ ಜಾಗ ಇತ್ತು. ಈಗ ನಮ್ಮ ಸ್ಥಳಾಂತರ ಮಾಡೋದ್ರಿಂದ ಅಲ್ಲಿ ನಮಗೆ ಟ್ರಾಫಿಕ್ ಕಂಡೀಷನ್ ಏನು ಭಾಳ ದಿವಸದಿಂದ ಆಗ್ತಾ ಇತ್ತು, ಅದೆಲ್ಲ ಕೂಡ ಈಗ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತ ಹೇಳಿ, ಉಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ಸಸ್ಸು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮಕ್ಕೆ ಬಸ್ ಬೇಕು ಅನ್ನೋದನ್ನು ಶಾಸಕರಿಗೆ ಈಗಾಗಲೇ ಹೇಳಿದ್ದೀನಿ. ಅವರು ಪಟ್ಟಿ ಕೊಟ್ಟರೆ ಆಮೇಲೆ ನಾನು ಎಲ್ಲಿವರೆಗೂ ಹೇಳಿದ್ದೀನಿ. ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ವಿಶೇಷವಾಗಿ ಶಾಲಾ ಸಮಯದಲ್ಲಿ ಸ್ವಲ್ಪ ಹೆಚ್ಚುವರಿ ಬಸ್ಸುಗಳನ್ನು ಹಾಕೋದ್ರ ಮುಖಾಂತರ ಮತ್ತು ಕೆಲಸ ಕಾರ್ಯಕ್ಕೆ ಬೆಂಗಳೂರಿಗೆ ಹೋಗೋದು ಬರೋರಿಗೆ ಇದರಿಂದ ಏನು ಈಗ ಹಾಕಿರ್ತಕ್ಕಂಥ ಬಸ್ಸುಗಳು ಸಾಕಾಗುತ್ತೆ ಅಂದ್ಕೊಳ್ತೀವಿ. ಸಾಧ್ಯ ಇದ್ದರೆ ಇದು ಅಡಿಷನಲ್ ಆಗಿ ಹಾಕೋಣ. ಮತ್ತು ಬಿಡದಿಯಿಂದ ಕೂಡ ಸುಮಾರು 39 ಬಸ್ ಹೋಗುತ್ತೆ. ಮತ್ತು ಅವಶ್ಯಕತೆ ಇದ್ದರೆ ಇನ್ನೂ ಹೆಚ್ಚಿನ ಬಸ್ಸುಗಳು ಹಾಕೋಣ ಅಂತೇಳಿ ಎಲ್ಲ ನಮ್ಮ ಶಾಸಕರಿಗೆ, ಉಪಾಧ್ಯಕ್ಷರು ಎಲ್ಲ ನಮ್ಮ ಪ್ರಾಧಿಕಾರಿಗಳ ಅಧ್ಯಕ್ಷರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, CO ಅವರು, ನಮ್ಮ MD ಅವರು ಮತ್ತು ತಮಗೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರಾದಂಥ ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬ್ರೆ, ಈ ತರ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಉಪಾಧ್ಯಕ್ಷರಾದಂಥ ನಿಖಿತ್ ಅವರೇ, ಇನ್ನೆಲ್ಲ ಮುಖಂಡಗಳೇ, ಇದೊಂದು ಬಹಳ ಒಂದು ಪೂಜಾ ಕಾರ್ಯಕ್ರಮ. ರಾಮನಗರದ ಇತಿಹಾಸದ ಪುಟಗಳಲ್ಲಿ ಬರೆಯುವಂತ ಒಂದು ಕಾರ್ಯಕ್ರಮ. ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವಂತ ಜನ. ಕೇವಲ 3/4 ಗಂಟೆ 1 ಅವರಲ್ಲಿ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಸೇರುವಂತ ಒಂದು ಹಂತಕ್ಕೆ ನಾವೆಲ್ಲರೂ ಕೂಡ ತಲುಪಿಬಿಟ್ಟಿದ್ದೀವಿ. ಅನೇಕ ಜನರು ಬಹಳಷ್ಟು ದಿನಗಳಿಂದ ಬೇಡಿಕೆ ಆಗಿತ್ತು, ನಾವೆಲ್ಲ ಇಷ್ಟೊಂದು ಬೆಂಗಳೂರು ಹತ್ತಿರವಾಗಿದ್ದೀವಿ, ಶಾಲಾ ಕಾಲೇಜುಗಳಿಗೆ, ವ್ಯಾಪಾರದಸ್ಥರಿಗೆ, ಅಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಬೇಕಂತ ಹೇಳಿ ಅನೇಕ ಜನರು ಬೇಡಿಕೆನ ಇಡ್ತಾ ಇದ್ರು. ನಾನಂತೂ ಅನ್ಕೊಂಡಿದ್ದೀನಿ, ನಮ್ಮ ಸರ್ಕಾರ ಇದ್ರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿ ಮಾನ್ಯ DK ಶಿವಕುಮಾರ್ ಅವರ ಒಂದು ಚಿಂತನೆ, ನಮ್ಮ ಮಾನ್ಯ ಸಾರಿಗೆ ಸಚಿವರು ಆದಷ್ಟು ಬೇಗ ಈ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳಿ ನನಗೆ ಮಾತನ್ನ ಕೊಟ್ಟಿದ್ರು. ಇವತ್ತು ನಿಮ್ಮೆಲ್ಲ ನಮ್ಮ ರಾಮನಗರ ಜಿಲ್ಲೆಯ ಜನತೆ ಪರವಾಗಿ ಅವಾಗ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ನಾನು ಕೂಡ ಶಕ್ತಿ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ತಾಯಂದಿರಿಗೆ ಇವತ್ತು ಕೊಟ್ಟಿರುವಂತ ಕೊಡುಗೆನೂ ಕೂಡ ನಮ್ಮ ಸಚಿವರಿಗೆ ತಲುಪಬೇಕು. ಇವತ್ತು ಇಡೀ ನಮ್ಮ ಎಲ್ಲ ತಾಯಂದಿರುಗಳು ಯಾರೆಲ್ಲ ದೇವಸ್ಥಾನಗಳನ್ನು ನೋಡಿರಲಿಲ್ಲ ಅವರೆಲ್ಲರೂ ಕೂಡ ದೇವಸ್ಥಾನಕ್ಕೆ, ವ್ಯಾಪಾರದಸ್ಥರು, ಶಾಲೆಗೆ ಎಲ್ಲರೂ ಕೂಡ ಅನುಕೂಲ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಅದ್ರ ಜೊತೆಯಾಗಿ ನಾವೆಲ್ಲರೂ ಕೂಡ ಆಧುನಿಕವಾಗಿ ಬೆಳೆದಂತ ಜನ,
ಇನ್ನು ಹೆಚ್ಚಿನ ಸೌಲಭ್ಯವನ್ನು ನೋಡಬೇಕಾದಂತ ಜನ ಇವತ್ತು ನಮ್ಮ ಮಕ್ಕಳು ಕೂಡ ಬಯಸ್ತಾ ಇದ್ದಾರೆ. ಇಂಜಿನಿಯರಿಂಗ್ನವರು ಮಕ್ಕಳು, MBA ಓದಂಥವ್ರು, ಲಾ ಕಾಲೇಜ್ ಮಕ್ಕಳುಗಳು ಅಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಸ್ಸಲ್ಲಿ ಇಂಥ ಬಸ್ಗಳಲ್ಲಿ ಓಡಾಡಬೇಕನ್ನುವಂತ ಒಂದು ಸನ್ನಿವೇಶದಲ್ಲಿ ನಮ್ಮ ಸಚಿವರು ಇಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರೋದು ಬಹಳ ದೊಡ್ಡ ವಿಷಯವಿತ್ತು. ಇದು ಸುಮಾರು 32 ಟ್ರಿಪ್ ಇವತ್ತು ಬೆಂಗಳೂರಿಂದ ರಾಮನಗರ, ರಾಮನಗರದಿಂದ ಬೆಂಗಳೂರು ನಮಗೆ ಅನುಕೂಲವಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ನಾನು ಮಾನ್ಯ ಮಂತ್ರಿಗಳಲ್ಲಿ ಒಂದು 2 ಮನವಿ. ಒಂದು, ನಮಗೆ ಒಳ್ಳೆ ಬಸ್ ಸ್ಟ್ಯಾಂಡ್ ಬೇಕು. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಮಗೆ ಬಸ್ ಸ್ಟ್ಯಾಂಡ್ ಇಲ್ಲಿ ಬಹಳ ಇಕ್ಕಟ್ಟಾದಂತ ಬಸ್ ಸ್ಟ್ಯಾಂಡ್. ಒಂದು ಈ ಬಸ್ಗಳು ನಿಂತ್ಕೋಬೇಕು, BMTC ಬಸ್ಗಳು ಕೂಡ ನಾವೀಗ ಹಾಕೊಂಡಿದ್ದೀವಿ. BMTC ಬಸ್ಸು ಮತ್ತೆ KSRTC ಬಟ್ಟು ಈ ಬಸ್ಗಳು, ಹವಾನಿಯಂತ್ರಣ ಬಸ್ಗಳು, ಇವೆಲ್ಲರೂ ಕೂಡ ನಮಗೆ ಬಸ್ ಸ್ಟ್ಯಾಂಡ್ ಬೇಕು. ನಾವು ಜಾಗ ಕೇಳ್ತಾ ಇದ್ರಿ, ಜಾಗ ನಾವು ಈಗಾಗಲೇ ಗುರುತಿಸಿದೀವಿ. ನಮಗೆ ದಯವಿಟ್ಟು ಒಂದು ಬಸ್ ಸ್ಟ್ಯಾಂಡ್, ಹಾರೋಳ್ಳಿ ಹೊಸ ತಾಲೂಕಾಗಿದೆ, ಹಾರೋಳ್ಳಿಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕು, ಮತ್ತೆ ರಾಮನಗರಕ್ಕೆ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆನ ತಾವು ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇದು ಹಳ್ಳಿನೂ ಕೂಡ ಸಾಕಷ್ಟು ಬೇಡಿಕೆಗಳಿದೆ. ಇನ್ನು ಸಾಕಷ್ಟು ನನಗೆ ಎಲ್ಲ ರೀತಿಯಾದಂತಹ ಸೌಲಭ್ಯ ತಾವು ಕೊಟ್ಟಿದ್ದೀರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಯಾಕಂದ್ರೆ ಶಾಲಾ ಕಾಲೇಜು ಮಕ್ಕಳುಗಳು ಜಾಸ್ತಿ ಆಗ್ತಾ ಇದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಎಲ್ಲಾ ಮಕ್ಕಳುಗಳು ಕೂಡ ಈ ಬಿಸಿಲು ಎಕ್ಸಾಮ್ ಹತ್ತತ್ರ ಬರ್ತಾ ಇರೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲೇ ಬಸ್ ಸ್ಟಾಪ್ಗಳು ಕೇಳ್ತಾರೆ, ರಿಕ್ವೆಸ್ಟ್ ಸ್ಟಾಪ್ಗಳು. ಸಿಬ್ಬಂದಿಗಳು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪುರುಷೋತ್ತಮ DC ಆದ್ಮೇಲೆ ಅಂತೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸೌಲಭ್ಯಗಳು ಆಗ್ತಾ ಇದೆ. ಸೊ ಇನ್ನು ಈ ಸಾರಿಗೆ ವ್ಯವಸ್ಥೆ, ನನಗೆ ಹಳ್ಳಿ ಭಾಗದಲ್ಲಿ ಇನ್ನೊಂದಷ್ಟು ಸಾರಿಗೆ ಬಸ್ಗಳನ್ನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ತಾ, ಬಸ್ ಸ್ಟ್ಯಾಂಡ್ ಅನ್ನ ತಾವು ಮನಸ್ಸಲ್ಲಿ ಹಾಕೋಬೇಕು. ಆಮೇಲೆ ಕೆಲವು ದೇವಸ್ಥಾನಗಳಿಗೆ, ನನಗೆ ಬೇರೆ ಕ್ಷೇತ್ರಕ್ಕೆಲ್ಲ ನೀವೆಲ್ಲರೂ ಕೂಡ ಸಾಕಷ್ಟು ಅನುದಾನಗಳನ್ನ ದೇವಸ್ಥಾನಕ್ಕೆ ಕೊಟ್ಟಿದ್ದೀರಿ. ಇಡೀ ರಾಜ್ಯದಲ್ಲಿ ಕಡಿಮೆ ಕೊಟ್ಟರು ನಾನು ಒಬ್ಬರಿಗೇನೆ. ದಯವಿಟ್ಟು ಸಾಕಷ್ಟು ದೇವಸ್ಥಾನಗಳು ಸ್ವಲ್ಪ ಅರ್ಧ ಆಗ್ಬಿಟ್ಟಿದೆ. ಕೆಲವು ರೂಫು, ಕೆಲವು ಲಿಂಟಲ್ ಲೆವೆಲ್ಗೆ ದೇವಸ್ಥಾನಗಳು ಆಗ್ಬಿಟ್ಟಿದೆ. ತಾವು ಮುಜರಾಯಿ ದೇವಸ್ಥಾನದ ಸಚಿವರಾಗಿದ್ದೀರಿ, ದಯವಿಟ್ಟು ನನ್ನ ಹತ್ರ ಒಂದು 50, 20, 40 ಏನೋ ದೇವಸ್ಥಾನಗಳ ರಿಕ್ವೆಸ್ಟ್ ಇದೆ. ಅದನ್ನ ದೇವಸ್ಥಾನಗಳು ಒಂದಷ್ಟು ನನಗೆ ಮಾಡ್ಕೊಡ್ಬೇಕಂತ ಕೇಳ್ತಾ, ಬಸ್ ಸ್ಟ್ಯಾಂಡು ದೇವಸ್ಥಾನ, ಬಸ್ ಸ್ಟ್ಯಾಂಡು ದೇವಸ್ಥಾನ, ಬೇರೆ ಏನೇ ಕೇಳೋಣ, ನೀವು ಬೇರೆ ಗ್ರಾಂಟನ್ನು ಕೊಡಲ್ಲ ನಮ್ಗೆಲ್ಲರಿಗೂ. ದಯವಿಟ್ಟು ಒಂದಷ್ಟು ಇವೆರಡು ಹಾರೋಳ್ಳಿಗೆ ಮತ್ತೆ ರಾಮನಗರಕ್ಕೆ 2 ಬಸ್ ಸ್ಟ್ಯಾಂಡು ಮತ್ತೆ ಇನ್ನೊಂದಷ್ಟು 2 ಬಸ್ ಕೊಟ್ಟರೆ ನಿಮ್ಗೆಲ್ಲರೂ ಕೂಡ ನಾನು ನಮ್ಮ ಜನಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಂದ ನೈಸ್ ರೋಡ್ 75, ಅಲ್ಲಿಂದ ನೆಕ್ಸ್ಟ್ ಬಂದು ನಿಮಗೆ ಕೆಂಗೇರಿಗೆ 75, ನೆಕ್ಸ್ಟ್ RR ನಗರ ಗೇಟ್ಗೆ 80, ನಾಯಂಡಹಳ್ಳಿಗೆ 85, ಸೆಟ್ಲೈಟ್ಗೆ 85.